ಮಕ್ಕಳೇ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು? 49. ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಇವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಹಾಗಾದರೆ ಮೂಲಾಕ್ಷರಗಳು ಎಂದರೇನು? ಮೂಲಾಕ್ಷರಗಳು ಎಂದರೆ ಕಕಾರದಿಂದ ಳಕಾರದವರೆಗಿನ ಅಕ್ಷರಗಳಿಗೆ ಮೂಲಾಕ್ಷರಗಳು ಅಂತ ಕರಿತೀವಿ. ಅಕಾರದಿಂದ ಳಕಾರದವರೆಗೆ ಇರುವ ಅಕ್ಷರಗಳಿಗೆ ಮೂಲಾಕ್ಷರಗಳನ್ನು ಮೂಲ ಎಂದು ಕರೆಯುತ್ತೇವೆ. ಹಾಗಾದರೆ ಮೂಲಾಕ್ಷರಗಳಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು 3 ಪ್ರಕಾರಗಳು ಬರುತ್ತವೆ. ಸ್ವರಗಳು, ಮೂಲಾಕ್ಷರಗಳು, ಯೋಗವಾಹಗಳು. ಸ್ವರಗಳು ಎಂದರೇನು? ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತಂದರೆ ಹ್ರಸ್ವ ಸ್ವರ, ದೀರ್ಘ ಸ್ವರ ಹಾಗೂ ಪ್ಲುತಾಕ್ಷರ ಅಂತ ಕರಿತೀವಿ. ಹ್ರಸ್ವ ಸ್ವರ ಎಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಂತ ಕರಿತೀವಿ. ಉದಾಹರಣೆ ಆ, ಇ, ಉ, ರು, ಓ. ದೀರ್ಘ ಸ್ವರಗಳು ಅಂತಂದ್ರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಅಂದ್ರೆ ಉದಾಹರಣೆಗೆ ಇಲ್ಲಿ ಅಂದ್ರೆ ಇದು ಆ ಅಕ್ಷರ ಏನಾಗತ್ತೆ? ಹ್ರಸ್ವ ಸ್ವರ ಆದ್ರೆ ಇಲ್ಲಿ ಆ ಅನ್ನೋದು ದೀರ್ಘ ಸ್ವರ ಆಗತ್ತೆ.